ಎಲ್ಲರಿಗೂ ನಮಸ್ಕಾರ. ನಾನು ಈ ಮೊದಲು ಒಂದು ವಿಡಿಯೋ ಮಾಡಿದ್ದೆ. ಈ ವೇಣು ಮೋಟರ್ಸಿನ ಈ ಥಂಡರ್ ಸ್ಕೂಟಿಯನ್ನು ತಂದ ಫಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅದರ ನಂತರ ಇದರ ಪರ್ಫಾರ್ಮೆನ್ಸು ಯಾವ ರೀತಿ ಇತ್ತು ಅಂತ ಹೇಳುವ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಡಿಸೆಂಬರ್ 2023ಕ್ಕೆ ಈ ಗಾಡಿ ಪರ್ಚೇಸ್ ಮಾಡಿದ್ದು. ಇವಾಗ 2025 ಡಿಸೆಂಬರಿಗೆ 2 ವರ್ಷ ಆಗುತ್ತೆ. ಈ 2 ವರ್ಷದಲ್ಲಿ ಹೆಚ್ಚು ಕಡಿಮೆ 12,000 ಕಿಲೋಮೀಟ್ರು ಓಡಿದೆ ಗಾಡಿ. ಪರ್ಫಾರ್ಮೆನ್ಸ್ ಹೇಳಬೇಕು ಅಂತಾದರೆ ಈ ವೇಣು ಮೋಟರ್ಸ್ನ ಈ ಥಂಡರ್ ಸ್ಕೂಟಿ ನಿಜವಾಗಿಯೂ ಜನಸಾಮಾನ್ಯನಿಗೆ ತುಂಬ ಅನುಕೂಲ. ಯಾಕಂತ ಹೇಳಿದರೆ ನನಗೆ ಇವತ್ತಿಗೆ ನಾಡ್ದು ಡಿಸೆಂಬರಿಗೆ 2 ವರ್ಷ ಆಗುತ್ತೆ. ಈ 2 ವರ್ಷದಲ್ಲಿ ಒಂದೇ ಒಂದು ರಿಪೇರಿ ಅಂತ ಹೇಳುವಂಥದ್ದು ಬಂದಿಲ್ಲ. ಯಾವುದೇ ಮ್ಯಾನುಫ್ಯಾಕ್ಚರ್ ಫಾಲ್ಟ್ ಆಗಲಿ ಅಂಥದ್ದು ಯಾವುದೂ ಕೂಡ ಈ ಗಾಡಿಯಲ್ಲಿ ಬರಲಿಲ್ಲ. ಹಾಗಿರುವಾಗ ಇದನ್ನು ಜನಸಾಮಾನ್ಯನಿಗೆ ಹೇಳಬೇಕು ಅಂತ ಹೇಳುವ ಉದ್ದೇಶಕ್ಕೆ ಬೇಕಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಎಷ್ಟೋ ಗಾಡಿಗಳು ಮಾರ್ಕೆಟಿಗೆ ಬಂದಿದೆ. 25,000, 28,000, 35,000 ಈ ಥರದ ಗಾಡಿಗಳು ಬೇಕಾದಷ್ಟು ಈಗ ಬ್ಯಾಂಗ್ಳೂರು ಕಡೆ ಹೋದರೆ ಸಿಕ್ಕತ್ತೆ. ಆದರೆ ಪರ್ಫಾರ್ಮೆನ್ಸು ನೋಡಿದರೆ 1 ವರ್ಷದಲ್ಲಿ ಗೂಡು ಹಾಕಲಿಕ್ಕೂ ಸಾಧ್ಯತೆ ಇದೆ. ಆದರೆ ಈ ಥಂಡರ್ ಆ ಕ್ಯಾಟಗರಿಗೆ ಸೇರಲಿಲ್ಲ. ಯಾಕಂತ ಹೇಳಿದರೆ ಆವಾಗ ಇಲ್ಲಿ ಎಲ್ಲಿಯೂ ಬ್ರ್ಯಾಂಚಸ್ಗಳು ಇರಲಿಲ್ಲ. ಆಂಧ್ರ ಪ್ರದೇಶದ ಧರ್ಮಾವರಂನಿಂದ ನಾನು ಈ ಗಾಡಿಯನ್ನು ತರಿಸಿದ್ದು. ಆವಾಗ ಅಲ್ಲಿಂದ ಬುಕ್ ಮಾಡಿ ಟ್ರಾನ್ಸ್ಪೋರ್ಟ್ ಮುಖಾಂತರ ಮ್ಯಾಂಗ್ಳೂರಿಗೆ ಬಂದು ಮತ್ತೆ ನನ್ನ ಕೈ ಸೇರಿತು. ಇವಾಗ ಇವರದ್ದೇ ವೇಣು ಮೋಟರ್ಸ್ ಅವರದ್ದೇ ಬ್ಯಾಂಗ್ಳೂರಲ್ಲಿಯೂ ಬ್ರ್ಯಾಂಚ್ ಇದೆ. ಕರ್ನಾಟಕದ ನಾನಾ ಕಡೆಗಳಲ್ಲಿ ಬ್ರ್ಯಾಂಚಸ್ ಇದೆ, ಇವಾಗ ಶೋರೂಮ್ಸ್ ಇದೆ. ಆದರೆ ಆ ಕಾಲದಲ್ಲಿ ಇಲ್ಲ. ಹಾಗಿರುವಾಗ ವೇಣು ಮೋಟರ್ಸಿನ ಆ ಕಂಪನಿಯ ಮೇಲೆ ನಂಬಿಕೆ ಇಟ್ಟು ನಾನು ಅಲ್ಲಿಂದ ತರಿಸಿದ್ದು ಗಾಡಿ. ಏನೇ ಆಗಲಿ ನೋಡೋಣ ಅಂತ ಹೇಳಿ. ಆದರೆ ಆ ನಂಬಿಕೆ ಆ ಕಂಪನಿಯವರು ತಯಾರು ಮಾಡಿದ ಈ ವಾಹನದಲ್ಲಿ ಆ ನಂಬಿಕೆ ಎಂಬುದು 100% ವರ್ಕ್ ಆಗಿದೆ. ಆದ ಕಾರಣ ಎಲ್ಲರೂ ಕೂಡ ಈ ಚೀಪ್ ಕ್ವಾಲಿಟಿಯ ವಾಹನಕ್ಕೆ ಅಥವಾ ರೇಟಿಗೆ ಸೋತು ನಿಮ್ಮ ಅಮೂಲ್ಯವಾದ ಹಣವನ್ನು ಕಳ್ಕೊಳ್ಬೇಡಿ. ಒಂದು. ಎರಡನೇದಾಗಿ ಈ ವೇಣು ಮೋಟರ್ಸ್ ಅವರ ಈ ಥಂಡರ್ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ತಲುಪಬೇಕು. ಯಾಕಂತೇಳಿದರೆ ಚೀಪ್ ಆ್ಯಂಡ್ ಬೆಸ್ಟ್. ಬರೀ ರೇಟು ನೋಡೋದಲ್ಲ, ಬರೀ ರೇಟಿಗಿಂತ ಜಾಸ್ತಿ ಅದರ ಏನಾದರೂ ಆವಾಗ ರಿಪೇರಿಗಳು ಈ ಥರದ್ದು ಏನಾದರೂ ಬರುತ್ತಾ ಅಂತ ನಾವು ನೋಡಬೇಕಾಗತ್ತೆ. ಆದರೆ ಈ ಥಂಡರ್ ಅದರಲ್ಲಿಯೂ ಆಗಿದೆ. ಈ 2 ವರ್ಷದಲ್ಲಿ ಯಾವುದೇ ರೀತಿಯ ಹೆಚ್ಚು ಕಡಿಮೆ ನಿಜವಾಗಿ ಹೇಳಬೇಕು ಅಂತಾದರೆ ನನಗೆ 10 ರೂಪಾಯಿ ಖರ್ಚಾಗಿಲ್ಲ. ಬರೀ ಚಾರ್ಜಿಗೆ ಹಾಕ್ತೀನಿ, ಓಡ್ತೀನಿ. 12,000 ಕಿಲೋಮೀಟರ್ ಆಗಿದೆ. ಆದ ಕಾರಣ ವೇಣು ಮೋಟರ್ಸಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಮಾತ್ರ ಅಲ್ಲ, ಈ ವಿಚಾರದಲ್ಲಿ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕಾಗತ್ತೆ. ನಮ್ಮ ವೇಣು ಮೋಟರ್ಸ್ ಫೌಂಡರ್ ವೇಣುಗೋಪಾಲ್ ಸರ್ ಅವರಿಗೆ ನಾನೊಂದು ಸೂಚನೆ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಂತ ಹೇಳಿದರೆ, ಇಷ್ಟರವರೆಗೆ ಅವರು ತಯಾರು ಮಾಡಿದ್ದು ಸ್ಲೋ ಸ್ಪೀಡಿದ್ದು. ಇನ್ನು ಸ್ಲೋ ಸ್ಪೀಡಲ್ಲ, ಸ್ವಲ್ಪ ಫಾಸ್ಟ್ ಪಿಕಪ್ ಜಾಸ್ತಿ ಇರುವಂಥ ವೆಹಿಕಲ್ಗಳನ್ನು ಕೂಡ ನೀವು ತಯಾರು ಮಾಡಿ ಜನಸಾಮಾನ್ಯನಿಗೆ ಮಿತವಾದ ದರದಲ್ಲಿ ಸಿಕ್ಕುವಂತೆ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಅಪೇಕ್ಷೆ. ಮಾತ್ರ ಅಲ್ಲ, ಇಂಡಿಯಾದ ನಂಬರ್ 1 ಸ್ಥಾನಕ್ಕೆ ವೇಣು ಮೋಟರ್ಸ್ ತಲುಪಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು.